ನಾಳೆ ಅತ್ಯುದ್ರಿಕ್ತ ವಿದೋಷಸುತಮಃ ಜ್ಞಾನೈಕ ದಾನ ಪ್ರಭ ಸರ್ವ ಪ್ರಾಭವ ಶಕ್ತಿ ಭೋಗವರ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶ ಆವೃತಿ ಕಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಎಲ್ಲಾ ಸ್ತೋತ್ರ ಪರಶುರಾಮ ದೇವರ ಸ್ತೋತ್ರ ಮಾಡ್ಬೇಕಲ್ಲ. ಈ ಸ್ತೋತ್ರ ಹೇಳ್ಬಿಟ್ರೆ ಪರಶುರಾಮ ಹೆಸರು ಇಲ್ಲ ತಿಳ್ಕೋಬಾರ್ದು. ಎಲ್ಲ ರೂಪಗಳು ಏನವು ಸಮಾನ ಆದ್ರಿಂದ ಅತ್ಯುದ್ರಿಕ್ತ ವಿದೋಷಸುಕ ಮಹಾಜ್ಞಾನೇಕ ತಾನ ಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗ ಬರಸ ಸಾರಾತ್ಮ ದಿವ್ಯಾಕೃತಿ ಪರಶುರಾಮ ಸ್ತೋತ್ರ ಆಯಿತು. ಹೇಳಿ ಬರ್ತೀನಿ ಯಾವ್ದಾಯ್ತು ಈಗ. ಇದು ಒಂದು ತುಂಬಾ ಅನೇಕ ವಿಷಯ ಹೇಳ್ತಾರೆ ಮುಂದೆ. ಈಗ ಬಹುನಾಮ್ ಜನ್ಮೇಜಯ ಪ್ರಶ್ನೆ ಕೇಳಿದ, ಚೇತನ ಒಬ್ಬ ಇದ್ದಾರೆ ಒಬ್ರು ಇದ್ದಾರೋ ಅಂತ ಕೇಳಿದಾಗ ಉತ್ತರ ಕೊಟ್ಟರು. ಎರಡಕ್ಕೂ ಉತ್ತರ, ಮಾಯವಾದಕ್ಕೂ ಉತ್ತರ, ಏಕಜೀವವಾದಕ್ಕೂ ಉತ್ತರ. ತುಂಬಾ ಜನ ಇದ್ದಾರೆ ಅಂತ ಹೇಳಿದ್ರಿಂದ ಅದು ಕಲ್ಪನೆಯಲ್ಲ, ಸತ್ಯ. ಅದು ಯಾರು ದೊಡ್ಡವರು ಅಂದ್ರೆ ಪುರುಷೋತ್ತಮ. ಅದಕ್ಕೆ ಪುರುಷೋತ್ತಮ ಅಂತ ಕರೀತಾರೆ. ಎಲ್ಲ ಜೀವರು ಪುರುಷರಾದ್ರೆ ಪರಮಾತ್ಮ ಯಾರೋ ಪುರುಷೋತ್ತಮ, ಕಾಮನ್ ಸೆನ್ಸ್ ಅಲ್ಲಿ. ಆದ್ರೆ ಎರಡು ಭಾಗ, ಕ್ಷರ ಪುರುಷ ಅಕ್ಷರ ಪುರುಷ ಅಂತ ಹೇಳಿ. ಅಕ್ಷರ ಪುರುಷ ಮಹಾಲಕ್ಷ್ಮಿ ಉಳಿದವರೆಲ್ಲ ಕ್ಷರ ಪುರುಷ. ಇಷ್ಟಾದ್ರಿಂದ ಪರಮಾತ್ಮಗೆ ಅಹಂ ಅಂತ ಯಾತ ಕರೀತಾರೆ? ಮುಂದಿನ ಪ್ರಶ್ನೆ. ಅವ್ರು ಯಾತ ಕರೀತಾರೆ ಅಹಂ ಅಂತ ಕರೀತಾರೆ ಅಂದ್ರೆ, ಹಂ ಅಂದ್ರೆ ಜೀವ, ಅಹಂ ಅಂದ್ರೆ ಜೀವ ಅಲ್ಲ ಅಂತ ಅರ್ಥ. ಅಹಂ ಬ್ರಹ್ಮಾಕ್ಷಿ ಶಬ್ದಕ್ಕೆ ದೇವರು ಜೀವರಲ್ಲ ಅಂತ ಅರ್ಥ. ಜೀವೋಪರ ಮಾಡಕ್ ಚಾನ್ಸೇ ಇಲ್ಲ. ಜೀವಾದನ್ಯೋ ಯಥೋ ವಿಷ್ಣು ಅಹಂ ನಾಮ ತತಸ್ಮೃತಃ. ಅದಕ್ಕೆ ದೇವರಿಗೆ ಏನಂತ ಹೆಸರಿದೆ? ಅಹಂ ಅಂತ ಹೆಸರಿದೆ. ಜೀವನಿಗೆ ಹಂ ಅಂತ ಯಾಕೆ ಕರೀತಾರೆ? ಹನ್ಯಮಾನತ್ವಾತ್ ಹಂ. ಪಡೆಯಲ್ಪಡ್ತಾರೆ, ಹುಟ್ಟತಾನೆ ಸಾಯ್ತಾರೆ, ಹುಟ್ಟತಾನೆ ಸಾಯ್ತಾರೆ. ಎಷ್ಟು ಜೀವ ದೇಹಗಳು, ಅದಕ್ಕೆ ದೇವರಿಗೆ ಹಂ ಅಂತ ಕರೀತಾರೆ. ದೇವರಿಗೆ ದೇಹನಾಶ ಇಲ್ಲ, ಅಹಂ ಅಂತ ಹೇಳ್ತಾರೆ. ಸ್ಮೀತಿ ಜೀವ ಇನ್ನೊಂದು ಅರ್ಥ ಯಾವುದು? ಸ್ಮಿ ಅಹಂ ಬ್ರಹ್ಮ ಇದೆ. ಈಗ ಅಹಮ್ಮಗೆ ಅರ್ಥ ಆಯ್ತು, ಬ್ರಹ್ಮಗೆ ಅರ್ಥ ಸ್ಪಷ್ಟ. ಅಸ್ಮಿ ಹೇಳ್ತಾರೆ. ಏನ್ ಅಸ್ಮಿ ಅಂದ್ರೆ? ಸ್ಮಿ ಅಂದ್ರೆ ಜೀವ. ಯಾತಕ್ಕೆ? ಸ್ಮಿ ಇತಿ ಅಲ್ಪಂ ಸುಮಿತತ್ವತಃ. ಅದು ಸ್ಮಿ ಅನ್ನೋ ಶಬ್ದ ಮಿತಿ ಹೇಳ್ತಕ್ಕಂಥ ಪದ. ಮಿತಿ ಅಂದ್ರೆ ತುಂಬಾ ಮಿತಿ, ಸ್ವಲ್ಪ ಸ್ವಲ್ಪ ಇದೆ ಜೀವನಿಗೆ ಅಷ್ಟೇ. ಅದಕ್ಕೆ ಸ್ಮಿ ಅಂತ ಕರೀತಾರೆ. ದೇವರ ಅಸ್ಮಿ ಯಾತಕ್ಕೆ? ಎಲ್ಲ ಅಮಿತ, ಎಲ್ಲವೂ ಅನಂತ ಆದ್ರಿಂದ ಕರೀತಾರೆ. ಸ್ಮಿ ಒಳಗೆ ಮಾ ಇದೆಯಲ್ಲ, ಅದು ಮಿತಿ ಹೇಳುತ್ತೆ. ಸು ಏನ್ ಹೇಳುತ್ತೆ? ಭಾರಿ ಮಿತಿ ಹೇಳುತ್ತೆ. ಸು ಅಂದ್ರೆ ಭಾರಿ ಹೆಚ್ಚು ಅಂತ ಅರ್ಥ. ಭಾರಿ ಲಿಮಿಟೆಡ್ ಜೀವ, ಭಾರಿ ಅನ್ಲಿಮಿಟೆಡ್ ಪರಮಾತ್ಮ. ಇಬ್ಬರಿಗೂ ಏನಿಲ್ಲ, ಐಕ್ಯ ಇಲ್ಲ, ಭೇದ ಇದೆ, ತಾರತಮ್ಯನೂ ಇದೆ. ಪೂರ್ಣತ್ವಾದ ಸ್ಪೀನ ಆಚಾರ್ಯ ಭೇದ ಹೇಳಿದ್ರು ಅಷ್ಟೇ ಹೇಳ್ಬಿಟ್ರೆ ತಪ್ಪಾಗುತ್ತೆ. ಬರೀ ಭೇದ ಹೇಳಕ್ಕೆ ಆಚಾರ್ಯ ಬರಲಿಲ್ಲ, ತಾರತಮ್ಯನೂ ಹೇಳ್ಬೇಕಾಗಿತ್ತು. ಇದು ಆಯ್ತಪ್ಪ, ಜೀವ ಬೇರೆ ನಾವು ಬೇರೆ, ಇಬ್ರು ಒಂದೇ ತಿಳ್ಕೊಂಡು ಫ್ರೆಂಡ್ಸ್ ಅಷ್ಟೇ. ಈಗ ಆ ರೀತಿ ಅಂಡು ಅದು ಇಲ್ಲ, ಅದು ತಪ್ಪೆ. ಅನಂತ ಬಿಂಬ ಪ್ರತಿಬಿಂಬ ಭಾವ ಬರ್ಬೇಕು. ಬಿಂಬ ಪ್ರತಿಬಿಂಬ ಅಂತ ಹೇಳಿದ್ರೆ ಎರಡು ವಿಷಯ ಬರುತ್ತೆ. ತಾರತಮ್ಯನೂ ಬಂತು, ಭೇದನೂ ಬಂತು. ಬಿಂಬ ಪ್ರತಿಬಿಂಬಗಳಿಗೆ ಏನಿಲ್ಲ, ಅಭೇದ ಇಲ್ಲ. ಯಾತಕ್ಕೆ? ಬಿಂಬ ಪ್ರತಿಬಿಂಬ ಹೋಯ್ತು, ಬಿಂಬ ಹೋಯ್ತಾ? ಆದ್ರಿಂದ ಭೇದ ಇದ್ರೆ ಅಭೇದ ಏನಾಗ್ತಿತ್ತು? ಎರಡು ಹೋಗ್ಬೇಕಾಗಿ ಹೋಗ್ಲಿ. ಬ್ರಹ್ಮಾಸ್ಮಿ ಇತ್ಯುಚ್ಯತೆ. ಆದ್ದರಿಂದ ಪೂರ್ಣತ್ವಾದ ಅಸ್ಮಿ ನಾಮಾಸೌ. ಪೂರ್ಣ ಪೂರ್ಣ ಪೂರ್ಣತ್ವ ಇವೆಲ್ಲ ಕೂಡ ಸಾಮಾನ್ಯ ದೊಡ್ಡ ದೊಡ್ಡ ಉಪನ್ಯಾಸಗಳು ಕ್ಲಿಯರ್ ಆಗಿ ಹೇಳುದು. ಎಲ್ಲರೂ ನೀಟಾಗಿ ಅರ್ಥ ಆಗುತ್ತೆ, ಯಾವ ಕನ್ಫ್ಯೂಷನ್ ಇರೋದಿಲ್ಲ. ಅವ್ರಿಗೂ ಅರ್ಥ ಆಗುತ್ತೆ. ಪರಕೀಯರು ಕೂಡ ಹೋದಲ್ಲ, ಹೊಸ ಅರ್ಥ ಇದು ಒಂದು. ಅವ್ರಿಗೆ ಸುಲಭವಾಗಿ ಭಾರಿ ಗೊತ್ತಾಗತ್ತೆ. ಬ್ರಹ್ಮಾಸ್ಮಿ ಇತ್ಯುಚ್ಯತೆ ವಿಷ್ಣು ಬೃಹತ್ ಪೂರ್ಣೋ ಯಥ. ಬ್ರಹ್ಮ ಅಂದ್ರೆ ಪೂರ್ಣ, ಈಗ ಪೂರ್ಣವಾಗಿ ಭಿನ್ನ ಜೀವರಿಂದ. ಯಾಕೆ? ಅನಂತನಾದ್ರಿಂದ. ಪೂರ್ಣವಾಗಿ ಭಿನ್ನ ಯಾಕೆ? ಅಹಂ ಆದ್ರಿಂದ, ಹನ್ಯಮಾನನಲ್ಲ ಆದ್ರಿಂದ. ಹೀಗಾಗಿ ಅಹಂ ಬ್ರಹ್ಮಾಸ್ಮಿ ಅಂತ ಹೆಸರು ಯಾರ್ದು? ದೇವರ ಹೆಸರು. ಬ್ರಹ್ಮಾಸ್ಮಿ ಇತ್ಯುಚ್ಯತೆ ವಿಷ್ಣು ಬೃಹತ್ ಅಂತ ಇಟ್ಕೋತಾರೆ. ಇವಾಗ ತುಂಬಾ ಯಾವ್ದು ಪೇಪರ್ ಬರ್ತಿರುತ್ತೆ, ವಿಚಿತ್ರ ಹೆಸರುಗಳು. ನಮ ಶಿವಾಯ ಹೆಸರಾಗ್ತದೆ. ನಮ ಶಿವಾಯ ಕೋರ್ಟ್ ಹಾಜರಾಗಿದ್ರು, ನಮ ಶಿವಾಯ ಹೆಸರದು. ಇವು ಕೇಳ್ಬಿಟ್ರೆ ಸುಮ್ಮನೆ ಗೊತ್ತಿರಲ್ಲ, ಸುಮ್ಮನೆ ನೋಡಿ ವಿಚಿತ್ರ ಹೆಸರುಗಳು. ಅದೆಲ್ಲ ಅಟೆಂಡೆನ್ಸ್ ತಗೊಂಡ್ರೆ ಗೊತ್ತಾಗ್ಬಿಡುತ್ತೆ ಅಂತ ಹೆಸರು ಇರುತ್ತೆ. ಅವು ಇದು ನೋಡಿದ್ರೆ ದೇವರ ಹೆಸರು ಆಶ್ಚರ್ಯ ಏನಿದೆ ಅದರಲ್ಲಿ. ಆ ಬ್ರಹ್ಮಾಸ್ಮಿ ದೇವರು ಎಲ್ಲ ಹೆಸರು ದೇವರಾದ್ರೆ ಅದು ದೇವರ ಹೆಸರೇ. ಸಿಂಪಲ್ ಆಗಿ ಸರ್ವಶಬ್ದ ಪ್ರತಿಪಾದ್ಯ ಅಂತ ಹೇಳಿದ ಮೇಲೆ ಅಹಂ ಅಂದ್ರು ವಿಷ್ಣುನೇ, ಅಸ್ಮಿ ಅಂದ್ರು ವಿಷ್ಣು, ಬ್ರಹ್ಮ ಅಂತ ಒಬ್ಬೊಂಡೆ ಬಿಟ್ಟಿದ್ದೀನಿ ವಿಷ್ಣು ಪರ. ವಿಷ್ಣು ದೂರಸ್ಥತ್ವ ಪ್ರಕೀರ್ತಿತಃ. ಅಸೌ ಸೂರ್ಯಗತೋ ವಿಷ್ಣು ದೂರಸ್ಥತ್ವ ಪ್ರಕೀರ್ತಿತಃ. ಅಹಂ ನಾಮ ಜೀವಗತೋ ಇತ್ಯಾಹ ಅಹೇಯತ್ವ ಹೇತು. ಇನ್ನೊಂದು ಅರ್ಥ ಹೇಳ್ತಾರೆ. ದೇವರಿಗೆ ಅಸೌ ಅಂತ ಕರೀತಾರೆ. ಸೋಹಮಸ್ಮಿ
ಅಸೌ ಸೋಹಭಸ್ಮಿ ಅಂತ ಕರೆದಿದ್ದಾರೆ. ಅಲ್ಲಿ ಸೋಹಭಸ್ಮಿ ಅಂದ್ರೆ ಏನು ಗೊತ್ತಾ, ಅಸೌ ಅಂತ ಒಂದು ಪದ ಇದೆ. ಅಸೌ ಅಂದ್ರೆ ಸೂರ್ಯಾಂತರ್ಯಾಮಿಯಾದ ಪರಮಾತ್ಮ ಇದ್ದಾನಲ್ಲ, ಆತನೇನ್ ಹೆಸರು ಅಸೌ ಅಂತ ತೋರಿಸು, ಈ ನೋಡೋದು ತೋರಿಸು. ಸೂರ್ಯನಲ್ಲಿ ಆತ ಸನ್ನಿಧಾನ ಭಾರಿ ಹೆಚ್ಚಿದೆ, ಪ್ರಕಾಶ ಇದೆಯಲ್ಲ ಹೆಚ್ಚಿದೆ. ಅದಕ್ಕೆ ಇದ್ರೊಳಗೆ ಇದ್ದಾರಲ್ಲ, ಅಲ್ಲಿ ಇಬ್ರು ಇದ್ದಾರೆ. ಅಸೌ ಸೂರ್ಯ, ಒಳಗೆ ಹಸು ಪ್ರಾಣದೇವರು, ಅವ್ರೊಳಗಿದ್ದಾನಲ್ಲ ಆತ ವಿಷ್ಣು. ಅದಕ್ಕೆ ಅಸೌ ಶಬ್ದಕ್ಕೆ ಅರ್ಥ. ಅಸೌ ಸೂರ್ಯಗತೋ ವಿಷ್ಣು ದೂರಸ್ಥತ್ವ ಬೇಕೆ, ದೂರದಲ್ಲಿದ್ದರೆ ಸ್ಪಷ್ಟ ಕಾಣಿಸ್ತಾ ಇಲ್ಲ ಎಲ್ಲರಿಗೂ ಕೂಡ. ಒಬ್ಬೊಬ್ರು ಇಲ್ಲಿದ್ದರೆ ಗುರುವರು ಕಾಣೋದಿಲ್ಲ, ಇವರು ಎಲ್ಲರಿಗೂ ಕಾಣಿಸ್ತಾರ. ಸೂರ್ಯ ಇದ್ದಾನಲ್ಲ ಈತನೊಳಗೆ ಪರಮಾತ್ಮ ಇದ್ದಾನೆ, ಅದು ಭೇದ ಸ್ಪಷ್ಟ ಕಾಣ್ತದೆ. ದೊಡ್ಡ ವ್ಯಕ್ತಿಯಲ್ಲೇ ಇದ್ರು ಕೂಡ ಭೇದ ಇರ್ಬೇಕಾದ್ರೆ ನಮ್ಮೊಳಗೆ ಕೇಳ್ಬೇಕಾ? ಇನ್ನು ಅಹಂ ಅಂತ ಇನ್ನೊಂದು ಅರ್ಥ. ಅಹಂ ಅಂದ್ರೆ ಏನು? ಅಹಂ ಅಂತ ಉದಾಹರಣೆಗೆ ಒಂದು ಸ್ಟೀಲ್ ಪಾತ್ರೆ ಅಷ್ಟೇ, ಅದಕ್ಕೆ ಹಾಲು ಅಂತ ಹೆಸರಿಟ್ಟ. ಸೇಮ್ಸೆ ಸ್ಟೀಲ್ ಪಾತ್ರೆ ಮೊಸರು ಅಂತ ಹೆಸರಿಟ್ಟ. ಯಾತಕ್ಕೆ? ಸ್ಟೀಲ್ ಪಾತ್ರೆ ಅದಕ್ಕೆ ಅರ್ಥ ಏನು? ಇದ್ರೊಳಗೆ ಹಾಲಿದೆ, ಇದ್ರೊಳಗೆ ಮೊಸರು ಇದೆ ಅಂತ ಅರ್ಥ ಆಯ್ತಾ? ಈಗ ಇದ್ರೊಳಗೆ ಹಾಲಿದೆ, ಹಾಲು ತೆಗೆದ ಇಲ್ಲ, ಅದೇ ಬರೀ ಪಾತ್ರೆ ಅಷ್ಟೇ. ಹಾಲಿರೋವರೆಗೂ ಹಾಲು, ಆಮೇಲೆ ಬರೀ ಪಾತ್ರೆ. ಗೊತ್ತಾಯ್ತಾ? ಮೊಸರಿರೋವರೆಗೂ ಮೊಸರು, ಆಮೇಲೆ ಬರೀ ಪಾತ್ರೆ. ಅದೇ ರೀತಿ ಜೀವ, ದೇವರಿಗೆ ಅಹಂ ಅಂತ ಹೆಸರು. ನಮ್ಮೊಳಗೆ ಪರಮಾತ್ಮ ಇರೋದ್ರಿಂದ ನಮಗೆ ಅಹಂ ಅಂತ ಹೆಸರು ಶುರುವಾಯ್ತು. ಅರ್ಥ ಆಯ್ತಾ? ನಮಗೆ ಅಹಂ ಅಂತ ಹೆಸರು ಒಳಗೆ ದೇವ ಅಹಂನಾಮಕ ಪರಮಾತ್ಮ ಇರೋದ್ರಿಂದ. ಯಾತಕ್ಕೆ ಅಹಂ ಅಂತ ಕರೀತಾರೆ ಅಂದ್ರೆ, ತಾವು ಯಾರನ್ನ ಬಿಟ್ಟರು ತಂದು ಬಿಡ್ಲಕ್ ಆಗೋದಿಲ್ಲ, ತನ್ನ ಜೊತೆ ಯಾವಾಗಲೂ ಇರ್ಬೇಕು. ದೇವ್ರನ್ನ ಬಿಡ್ಲಕ್ ಮೊದಲೇ ಆಗೋದಿಲ್ಲ. ತೊರೆದು ಜೀವಿಸಬಹುದು ಹರಿಣಿನ ಶರಣಗಳ. ಅದಕ್ಕೆ ಅಹಂ ಅಂತ ದೇವರಿಗೆ ಹೆಸರಿದೆ. ಎಂದೂ ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆಕಾಶ ಬಿಟ್ಟು ಹೋಗಕ್ ಬರುತ್ತಾ? ಸತ್ತೋಗ್ಬಿಡ್ತಾನೆ ಆಕಾಶ ಬಿಟ್ಟು. ಅದೇ ರೀತಿ ಆಕಾಶ ವಿಷ್ಣು ಪಾದ ಬಿಡ್ಲಕ್ ಆಗೋದಿಲ್ಲ. ಅದರಿಂದ ಪರಮಾತ್ಮ ಏನ್ ಹೆಸರಿ ಅಂತ ಕೇಳಿದ್ರೆ ಅಹಂ ಅಂತ ಹೆಸರಿದೆ. ತತ್ರ ಪರ್ಯೇತಿ ಚಕ್ಷನ್ ಕ್ರೀಡನ್ ರಮಮಾನ ಶ್ರೀಗಿರುವ ಯಾನರುಡ ಇಷ್ಟೆಲ್ಲ ಹೇಳ್ತಾ, ಮುಕ್ತಿಗೆ ಹೋದ್ಮೇಲೆ ಏನಿಲ್ಲ ಅಂತ ಹೇಳ್ತಿರಲ್ಲ, ಅದು ಕ್ರೀಡಿಸ್ತಾನೆ, ಯಾನಗಳಲ್ಲಿ ಓಡಾಡ್ತಾನೆ, ರಥದಲ್ಲಿ ಓಡಾಡ್ತಾನೆ, ಪತ್ನಿಯರ ಸಮೇತ ಹಾರಾಡ್ತಾನೆ, ಓಡಾಡ್ತಾನೆ ಅಂತ ಹೇಳಿದ್ರಿಂದ ಮುಕ್ತಿಯಲ್ಲಿ ಭೋಗ ಇಲ್ಲ ಅನ್ನೋ ತಪ್ಪಾಯ್ತಾ? ಅಲ್ಲಿ ವಿಷಯ ಹೇಳ್ತೀವಿ, ಮುಕ್ತಿ ವಿಷಯ ಮಾತಾಡ್ತೀವಿ. ದೇಶಗೊಂಡೆ ಮದುವೆಗಳು ಅದೆಲ್ಲ ಬಂದಿದೆ. ಶ್ರೀಗಿರುವ ಯಾನ ಇರುವ ಅಂತಲ್ಲ, ಅದು ವಿವರಣೆ ಕೊಡೋಕ್ಕೋಸ್ಕರ ಅದೆಷ್ಟು ಬರೆದ್ರ. ಸ ಏಕದಾ ಭವತಿ ಬಹುಧಾ ತ್ರಿಧಾ ಭವತಿ ಪಂಚಧಾ ಸಪ್ತಧಾ ಯೋ ವೇದ ರಹಿತ. ಪರಮಾತ್ಮ 1 ರೂಪಾಯಿ ತಗೊಳ್ತಾನೆ, 3 ರೂಪಾಯಿ ತಗೊಳ್ತಾನೆ, 5 ರೂಪಾಯಿ ತಗೊಳ್ತಾನೆ, 7 ರೂಪಾಯಿ ತಗೊಳ್ತಾನೆ, ಎಷ್ಟು ಬೇಕಾದ್ರೂ ತಗೊಳ್ತಾನೆ. ಅದೇ ಪರಮಾತ್ಮನೇ ಸತತ ಮೇಘ ರೂಪಿಣೆ, ದಶ ರೂಪಿಣೆ, ಶತ ಸಹಸ್ರ ರೂಪಿಣೆ, ಸ್ಫುಟಮನಂತ ರೂಪಿಣೆ, ಸುಖಚಿ ಸಮಸ್ತ ತರವೇ ನಮೋ ನಮಃ. ಹಾಗಾಗಿ ಸೊ ಅಷ್ಟೊತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ. ದೇವರು ತಿಳ್ಕೊಂಡ್ಬಿಡ್ಬೇಕು, ಮುಕ್ತರಾಗ್ತಾರೆ ಅಂತ ಹೇಳಿ. ಬ್ರಹ್ಮನ್ ಎಲ್ಲಿ ತಿಳ್ಕೋಬೇಕು ಅಂತ ಪ್ರಶ್ನೆ. ಎಲ್ಲಿ ತಿಳ್ಕೋಬೇಕು? ಗುಹಾಯ ಹೃದಯದವ್ರು ತಿಳ್ಕೋಬೇಕು. ಇಲ್ಲಿ ಹೋದ್ರೆ ಇಲ್ಲ. ಬೇರೆ ದೇವರು ಹೊರ ದೇವರು ಕಂಡ್ರೆ ಮೋಕ್ಷ ಇಲ್ಲ. ಹೊರ ದೇವರು ಕಾಣೋದು ಸುಲಭ ಅಲ್ಲ, ವಿಚಾರ ಬೇರೆ. ಹೊರ ದೇವರ ದುರ್ಯೋಧನ ಕಂಡಿದ್ದ ಕೃಷ್ಣನನ್ನ, ಆದ್ರೆ ಮೋಕ್ಷ ಆಗ್ಲಿಲ್ಲ ಅವ್ರಿಗೆ. ಯಾಕೆ? ಒಳ ಕಾಣ್ಬೇಕಾಗಿತ್ತು, ಕಾಣ್ಲಿಲ್ಲ. ಒಳ ಕಾಣ್ಬೇಕು. ಇವತ್ತು ಹೋದ ವರ್ಷ ಪ್ರಶ್ನೆ ಪಾಸ್ ಆಗ, ಈ ವರ್ಷದ್ದೇ ಆನ್ಸರ್ ಮಾಡ್ಬೇಕು. ಅವ್ರಿಗೆ ಪ್ರಿಸ್ಕ್ರೈಬ್ ಕೊಟ್ರೆ ಆನ್ಸರ್, ಅದೇ ಅಲ್ಲಿ ಸೇಮ್ ಇರ್ಬೋದು. ಇದೇ ವರ್ಷ ನಂಬರ್ ಇದ್ದ ಸರಿ, ಇಲ್ಲಿ ಹೋದಿಲ್ಲ. ಆ ದೃಷ್ಟಿಯಲ್ಲಿ ಪರಮಾತ್ಮನನ್ನ ಹೀಗೆ ತಿಳಿಬೇಕು, ಎಲ್ಲರೂ ಉಪಯೋಗ ಇಲ್ಲ. ಹೃದಯ ತಿಳಿಯೋದು ಯಾವಾಗ? ಧ್ಯಾನ ಮಾಡಿದ್ರೆ. ಅದಕ್ಕೆ ಧ್ಯಾನ ಮಾಡೋದು. ಅದಕ್ಕೆ ವ್ಯಾಸರಾಜ ದೇವರಾಮ ಇದೆ, ಎನ್ನ ಬಿಂಬ ಮೂರ್ತಿಯ ಪೂಜಿಪೇನು ನಾನು. ಗೊತ್ತಾಯ್ತಾ? ಧ್ಯಾನವನ್ನು ಮಾಡು ಬಿಂಬ ಮೂರ್ತಿಯ. ಈ ಹಾಡುಗಳಲ್ಲಿ ಹೇಗೆ ಧ್ಯಾನ ಮಾಡಬೇಕು ಹೇಳ್ತಾರೆ. ಯೋಗೇದರಿಗೆ ತಮ್ ಗುಹಾಯಾಮ್ ಪರಮೇ ವ್ಯೋಮನ್. ಪರಮ ವ್ಯೋಮ ಅಂತ ಯಾಕೆ ಕರೆದ್ರು ಅಂದ್ರೆ, ಇದು ಪರಮ ವ್ಯೋಮ. ಇಲ್ಲಿ ವ್ಯೋಮ ದೇವರು ಅಲ್ಲೂ ಇದ್ದಾರೆ, ಕಾಣಿಸೋದಿಲ್ಲ. ಇಲ್ಲಿ ದೇವರು ಕಾಣಿಸ್ತಾನೆ, ಅದಕ್ಕೆ ಪರಮ ವ್ಯೋಮ ಅಂತ ಕರೀತಾರೆ. ಚೇಂಬರ್ ಆಫೀಸರ್ ಯಜಮಾನ್ ಇದ್ದಾರೆ ಅಂತ ಎಲ್ಲ ಕಡೆ ಓಡಾಡ್ತಾ ಇರೋದಿಲ್ಲ, ಚೇಂಬರ್ ಕೂತಿರ್ತಾರೆ. ಅದು ಚೇಂಬರ್ ಅಂದ್ರೆ ಹೃದಯ ಗುಹೆ ಪರಮಾತ್ಮ. ಯೋಗೇದ ನಿಹಿತಂ ಗುಹಾಯಾಮ್ ಪರಮೇ ವ್ಯೋಮನ್ ಸ್ವಸ್ನುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ. ಅವ್ರು ಎಲ್ಲಾ ಕಾಮನೆಗಳನ್ನು ಪಡಿತಾರೆ ಅಂದ್ರು ಒಂದೇ. ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ ಅಂದ್ರು ಒಂದೇ. ಈಗ ವಿಷಯ ಮುಗಿತು. ನಾಳೆ ಮುಂದಿನ ವಿಷಯ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೀರಿತಃ ಯಥಗೋಚ ಮಹಂತೇನ ದೀಯತಾಂ ಕಮಲಾಲಯ ಆನಂದ ತೀರ್ಥ ವರದೆ ಜ್ಞಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇ ಅಸ್ತು ಮೇ ಮನಃ.